ಎಲ್ಲರೂ ನಿಧಿ ಲವ್ ಬಗ್ಗೆ ಕೇಳ್ತಾ ಇರ್ತಾರೆ. ನೆನ್ನೆ ಎಪಿಸೋಡಲ್ಲಿ ನಿಧಿ ಲವ್ ಸ್ಟೋರಿ ಹೇಳ್ಬಿಡ್ತಾಳೆ. ಯಾಕಂತ ಅಂದರೆ ಸಂಜಯ್ ನಿತ್ಯ ಮತ್ತು ಕರ್ಣನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರೋದು ನೋಡಿ ಅವಳ ಬಗ್ಗೆ ಕೇಳೋಕ್ಕಾಗ್ದೇ ನಿತ್ಯ ಲವ್ನ ಹೇಳ್ಬಿಡ್ತಾಳೆ. ಅದಾದಮೇಲೆ ಅಜ್ಜಿ ಅಂದರೆ ಕರ್ಣ ಅಜ್ಜಿ ಮತ್ತು ಇವ್ರು ಶಾಂತಿ ಎಲ್ಲರೂ ಕೇಳ್ತಾ ಇರಬೇಕಾದ್ರೆ ಇವನು ಸಂಜಯ್ ಇದ್ದವನು ನೀನಾದರೂ ಒಳ್ಳೆಯವನ್ನ ಲವ್ ಮಾಡಿದ್ಯೋ ಇಲ್ಲ ಅಂತ ಅಂದರೆ ನಿಮ್ಮ ಅಕ್ಕನ ಥರ ಯಾವನಾದ್ರು ಓಡೋಗ ಅಂಥವನ್ನ ಲವ್ ಮಾಡಿದ್ಯೋ ಅಂತ ಎಲ್ಲ ಮನ್ಸಿಗೆ ನೋವಾಗಂಗೆ ಮಾತಾಡ್ತಾನೆ. ಅದಕ್ಕೆ ಇವ್ರ ಅಜ್ಜಿ ಇದ್ದವರು ಈಗ ನೀವೆಲ್ಲ ಇಲ್ಲಿಂದ ಹೊರಡ್ತೀರಾ ಇಲ್ಲ ನಾನೇ ನಿಮ್ಮನ್ನೆಲ್ಲ ಕತ್ತಿಂದ ನೂಕ್ಲಾ ಅಂತ ಹೇಳಿ ಅವ್ರನ್ನೆಲ್ಲ ಅಲ್ಲಿಂದ ಹೊರಡಿಸ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಇಲ್ಲಿ ಶಾಂತಿ ಬಂದು ಅಳ್ತಾ ಇರ್ತಾಳೆ. ಇದನ್ನು ನೋಡಿ ತಾರಾ ಅಳಬೇಡಿ, ನಮ್ಮದು ನಿಧಿ ಒಳ್ಳೆ ಹುಡುಗನ್ನೇ ಲವ್ ಮಾಡಿರ್ತಾಳೆ, ಅವ್ನು ಯಾರು ಅಂತ ತಿಳ್ಕೊಳ್ಳೋಣ, ಅವಳು ಹೇಳಲಿಲ್ಲ ಅಂತ ಅಂದರು, ಇನ್ನೊಬ್ಬರಿಂದ ತಿಳ್ಕೊಳ್ಳೋಣ ಅಂತ ಹೇಳಿದಾಗ ಕಾರಣ ಅವರಮ್ಮ ನಿಧಿನೇ ಹೇಳಲಿಲ್ಲ ಅಂದಮೇಲೆ ಅವಳ ಬಗ್ಗೆ ಇನ್ನೊಬ್ರ ಹತ್ರ ಕೇಳೋದು ತಪ್ಪಾಗುತ್ತೆ, ನಾವು ಆ ಥರ ಕೇಳಬಾರ್ದು ಅಂತ ಹೇಳಿದಾಗ ನಿಧಿ ಅಜ್ಜಿ ಇಲ್ಲ, ನನಗಾಗಲೇ ನಾನು ಒಬ್ಬಳು ಮೊಮ್ಮಗಳು ಜೀವನ ಹಾಳಾಗಿದೆ, ಇನ್ನೊಬ್ಬಳು ಮೊಮ್ಮಗಳು ಜೀವನ ಹಾಳಾಗೋದು ಇಷ್ಟ ಇಲ್ಲ, ನಾನು ತಿಳ್ಕೊಳ್ಳೇಬೇಕು ಅಂತ ಹೇಳಿ ಮಾತಾಡ್ತಿರ್ತಾರೆ. ನೆಕ್ಸ್ಟು ನಿತ್ಯ ನಿಧಿ ಕಾರಣ 3 ಜನನೂ ಡಿಸ್ಕಷನ್ ಮಾಡ್ತಾಯಿರ್ತಾರೆ. ನಿತ್ಯ ಹೇಳ್ತಾಳೆ, ನೀನು ಇವತ್ತು ನಿನ್ನ ಲವ್ ಬಗ್ಗೆ ಹೇಳಲಿಲ್ಲ ಅಂತಂದರೆ ಇಲ್ಲಿಂದ ನಾನು ಇನ್ನೂ ಹೋಗೋಕ್ಕೆ ಬಿಡೋಲ್ಲ, ಹೇಳು ಅಂತ ಫುಲ್ ಸ್ಟ್ರಿಕ್ಟಾಗಿ ಕೇಳಿದಾಗ ನಿಧಿ ಇದ್ದವಳು ನಾನು ಲವ್ ಮಾಡ್ತಿರೋದು ಅಂದ್ಬಿಟ್ಟು ಕರ್ಣ ಸರ್ ಅಂತ ಅಂದ್ಬಿಡ್ತಾಳೆ. ಆವಾಗ ನಿತ್ಯಂಗೆ ಫುಲ್ ಶಾಕ್ ಆಗುತ್ತೆ. ಏನು ಹೇಳ್ತಿದ್ಯಾ ಅಂದಾಗ ನಾನು ಲವ್ ಮಾಡ್ತಿರೋ ಹುಡುಗನ ಬಗ್ಗೆ ಕರ್ಣ ಸರ್ರಿಗೆ ಗೊತ್ತು, ನಾನು ಹೋಗಬೇಕು, ನಾಳೆ ಎಕ್ಸಾಮ್ ಇದೆ ಅಕ್ಕ, ನನ್ನನ್ನು ಬಿಟ್ಬಿಡು ಅಂತ ಅವಳು ಅಲ್ಲಿಂದ ಜಾಗ ಖಾಲಿ ಮಾಡ್ತಾಳೆ. ಕರ್ಣನ ಹತ್ರ ಕೇಳಿದಾಗ ರೀ ನೀವೇನು ಹಿಂಗೆ ಹೇಳ್ತಿದ್ದೀರಾ, ನನಗೇನು ಗೊತ್ತು, ಅವರೇನೋ ಹಿಂಗೆ ಹೇಳ್ಬಿಟ್ಟು ಹೋದ್ರು, ನನಗೆ ಗೊತ್ತಿಲ್ಲ ಅಂತ ಕರ್ಣನು ಅಲ್ಲಿಂದ ಹೊರಟೋಗ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗುತ್ತೆ. ನಿಧಿ ಮತ್ತು ಕರ್ಣ ಇಬ್ಬರು ಎಕ್ಸಾಮ್ ಬರೆಯೋಕ್ಕೆ ಬಂದಿರ್ತಾರೆ. ಕರ್ಣನೇ ಇನ್ವಿಜಿಲೇಟರ್ ಆಗಿರ್ತಾನೆ. ಕರ್ಣ ನಿಧಿ ಹತ್ರ ಬಂದು ಕೇಳ್ತಿರ್ತಾನೆ, ಅಲ್ಲ ನಿನ್ನೆ ರಾತ್ರಿ ನೀವು ಹಂಗೆ ಹೋಗ್ಬಿಟ್ರಲ್ಲ, ನಿತ್ಯ ಅವರು ನನ್ನ ಹತ್ರ ಕೇಳ್ತಿದ್ದಾರೆ ಹೇಳಿ ಅಂತ, ನಾನೇನು ಹೇಳಿ ಅಂತ ಅಂದಾಗ ನಿಧಿ ಹೇಳ್ತಾಳೆ, ನೀವೇ ತಾನೇ ಹೇಳಿದ್ದು ನಾನು ಎಲ್ಲನೂ ಸರಿ ಮಾಡ್ತೀನಿ ಅಂತ, ಈಗ ನೀವೇ ಸರಿ ಮಾಡಿ ಅಂತ ಮಾತಾಡ್ತಿರ್ಬೇಕಾದ್ರೆ ಆವಾಗ ಸಂಜಯ್ ಫ್ರೆಂಡಲ್ಲಿ ಪಾಸಾಗಿದ್ದು ನೋಡಿ ನಿಧಿ ಸಡನ್ನಾಗಿ ಸರ್ ಪ್ಯಾಥಾಲಜಿ ಬಗ್ಗೆ ನನಗೆ ಡೌಟ್ ಇದೆ ಅಂತ ಹೇಳಿದಾಗ ಕರ್ಣಂಗೆ ಒಂಥರ ಶಾಕ್ ಆಗುತ್ತೆ. ಆಮೇಲೆ ನಿಧಿ ಎಕ್ಸಾಮ್ ಹಾಲ್ಗೆ ಹೋಗ್ತಾಳೆ. ಕರ್ಣನೇ ಇನ್ವಿಜಿಲೇಟರ್ ಆಗಿರೋದ್ರಿಂದ ಅವನು ಎಕ್ಸಾಮ್ ಹಾಲ್ಗೆ ಹೋದಾಗ ನಿಧಿ ಎಕ್ಸಾಮ್ ಬರೀದಾನೆ ಯೋಚನೆ ಮಾಡ್ತಿರ್ತಾಳೆ. ಕರ್ಣ ಸರ್ ನನಗೆ ಇಷ್ಟೊಂದು ಕೇರ್ ಮಾಡ್ತಿರೋದು ನೋಡಿ ನನಗೆ ಆ ಫೀಲಿಂಗ್ಸ್ ಬರ್ತಾ ಇರ್ಬೇಕಾದ್ರೆ ಸಂಜಯ್ ನನ್ನ ಬಗ್ಗೆ ಕರ್ಣ ಸರ್ ಬಗ್ಗೆ ಮಾತಾಡ್ತಿರೋದ್ರಲ್ಲಿ ಯಾವುದೇ ಒಂದು ಬೇಜಾರಿಲ್ಲ, ಆದರೆ ಕರ್ಣ ಸರ್ ಏನಕ್ಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ನಿಧಿ ಮನಸಲ್ಲೇ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಕರ್ಣ ಬಂದು ನೋಡಿ ಸ್ಟೂಡೆಂಟ್ಸ್ ಯಾರು ಏನು ಭಯ ಪಡಬೇಡಿ, ಎಲ್ಲ ಎಕ್ಸಾಮು ಅಂತ ಅನ್ಕೋಬೇಡಿ, ನಿಮಗೆ ಗೊತ್ತಿರೋದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಿರೋ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬಿಟ್ಟು ಎಕ್ಸಾಮ್ ಬರೆಯೋಕ್ಕೆ ಅವ್ರಿಗೆಲ್ರಿಗೂ ಮೋಟಿವೇಶ್ನಲ್ ಸ್ಪೀಚ್ ಥರ ಕೊಡ್ತಾ ಇರ್ತಾನೆ. ಬಟ್ ನಿಧಿ ಎಕ್ಸಾಮ್ ಬರೆಯೋದನ್ನ ಸ್ಟಾರ್ಟೇ ಮಾಡಲ್ಲ. ಕೊನೆಗೆ ನೀರು ತಂದ್ಬಿಟ್ಟು ಕೊಡ್ತಾನೆ, ನೀರು ಕುಡೀರಿ ಅಂತ. ನೀರು ಕುಡಿತಾಳೆ. ನೀರು ಕುಡಿದು ಎಕ್ಸಾಮ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವಳ ಕೈ ಏಟಾಗಿರುತ್ತಲ್ಲ, ಬೆಂಕಿಲಿ ಬುಕ್ ಎತ್ಕೊಳ್ಳೋಕೆ ಹೋಗಿ ಇಶ್ ಅಂತ ಸೌಂಡ್ ಮಾಡ್ತಾಳೆ. ಅದನ್ನು ನೋಡಿದ ಕಾರಣ ತಂದು ಬ್ಯಾಂಡೇಜ್ ಹಾಕ್ತಾನೆ. ಇದನ್ನೆಲ್ಲ ನೋಡ್ತಿದ್ದಿದ್ದು ಸಂಜಯ್ ಇವ್ರು ಹಿಂಗಿದ್ದಾರೆ ಅಂತ ಅಂದರೆ ನಾನು ಇದನ್ನು ಬುಡದ ಸಮೇತದಿಂದನೇ ಕಿತ್ತಾಕಬೇಕು ಅಂತ ಆಲೋಚನೆ ಮಾಡ್ತಾನೆ. ನೈಟ್ ಆಗುತ್ತೆ. ಮನೇಲಿ ಅಜ್ಜಿ ಇಬ್ಬರು ಮಾತಾಡ್ತಿರ್ತಾರೆ. ಇವರು ನಿಧಿ ಅಜ್ಜಿ ಏನೋ ಡಿಶ್ ಪ್ರಿಪೇರ್ ಮಾಡಿ ಕರ್ಣನ ಅಜ್ಜಿಗೆ ತಂದು ಕೊಡ್ತಾರೆ. ಕರ್ಣನ ಅಜ್ಜಿ ಫುಲ್ ಹೊಗಳುತ್ತಾರೆ, ನೀನು ನಾಳ ಮಹಾರಾಜ ಕಣೆ, ಕಲಿಯುಗ ನಾಳ ಮಹಾರಾಜ ಅಂತ ಹೊಗಳುತ್ತಾರೆ. ಇದನ್ನೆಲ್ಲ ನೋಡ್ತಿದ್ದಿದ್ದು ಅವ್ರದ್ದು ಚಿಕ್ಕಪ್ಪ ಚಿಕ್ಕಮ್ಮ ಒಂಥರ ಮಾತಾಡ್ತಿರ್ತಾರೆ. ಅದಕ್ಕೆ ಅವ್ರ ಅಜ್ಜಿ ಅವ್ರಿಗೂ ಬೈದು ಎದ್ದು ಕಳಿಸ್ತಾರೆ. ಸಡನ್ನಾಗಿ ನಿತ್ಯ ಬಂದ್ಬಿಟ್ಟು ನಾನು ನೀರು ಕುಡಿಬೋದಾ ಅಂತ ಕೇಳಿದಾಗ ಅಜ್ಜಿ ಇದ್ದವರು ನೀನು ಈ ಮನೆ ಸೊಸೆ, ನೀನು ಹಿಂಗೆಲ್ಲ ನಾಚ್ಕೋಬಾರ್ದು, ಆಲ್ರೆಡಿ ಫಸ್ಟ್ ನೈಟ್ ಆಗಿದೆ, ಇನ್ನೇನು ಅಂತ ಅಂತಾರೆ. ಆಗ ಸಡನ್ನಾಗಿ ನಿತ್ಯಂಗೆ ಒಂಥರ ವಾಮಿಟ್ ಬಂದಂಗೆ ಆಗುತ್ತೆ. ಆಗ ಅವಳನ್ನ ಕರ್ಕೊಂಡು ಬಂದು ಚೇರ್ ಮೇಲೆ ಕೂರಿಸ್ತಾರೆ. ಆಗ ಅವ್ರ ಚಿಕ್ಕಮ್ಮ ಇದ್ದವರು ಹೋಗಿ ತೋರಿಸ್ಕೊ, ನನಗೂ ಪ್ರೆಗ್ನೆಂಟ್ ಇರಬೇಕಾದ್ರೆ ಇದೇ ಥರ ಆಯಿತು, ಆದರೆ ನಾನು ಹೋಗಿ ಹಾಸ್ಪಿಟಲ್ ತೋರಿಸ್ದಾಗ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು ಅಂತ ಹೇಳಿದ್ದು ಕೇಳಿ ಎಲ್ಲರೂ ಶಾಕ್ ಆಗ್ತಾರೆ. ಇದೇ ಇವತ್ತಿನ ಅಪ್ಡೇಟ್.